ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ಮೀರಾ, ನೀನ್ ಯಾಕೆ ಇಲ್ಲಿ ಬಂದ್ ಮಲ್ಕೊಂಡಿದ್ಯಾ? ಏನಾಯ್ತು? ನಾನು ಇಲ್ಲಿಗೆ ಹೇಗ್ ಬಂದೆ? ನನ್ನನ್ನ ಯಾರು ಇಲ್ಲಿಗೆ ತಂದ್ ಮಲಗಿಸಿದ್ದು? ನನ್ಗೇನ್ ಗೊತ್ತು ಮೀರಾ, ನೀನಿಲ್ಲಿ ಮಲಗಿರೋದು ನನಗೆ ಕಾಣಿಸ್ಲೇ ಇಲ್ಲ. ಆಸ್ ಯೂಶುವಲ್ ಆಗಿ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರ್ ಹಾಕಿ ರಂಗೋಲೆ ಹಾಕೋಣ ಅಂತ ಬಂದೆ. ನೀನಿಲ್ಲಿರೋದನ್ನ ನೋಡ್ದೆ ನೀರ್ ಎರಚ್ಬಿಟ್ಟೆ. ಐ ಆಮ್ ಸೋ ಸಾರಿ. ಅಕ್ಕ, ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನ್ ರಾತ್ರಿ ರೂಮಲ್ಲಿ ಮಲ್ಗಿದ್ದೆ, ಅದು ಪ್ರಿಯನ್ ಭಯದಲ್ಲೇ. ಮಾಯಮ್ಮ ಕೊಟ್ಟಿದ್ದ ಈ 5 ಕಡ್ಡಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಆಂಜನೇಯನ್ ಸ್ತೋತ್ರ ಹೇಳ್ಕೊಂಡು ಸರಿಯಾಗಿ ನಿದ್ದೆನೂ ಮಾಡಕ್ಕಾಗದೆ ಒದ್ದಾಡ್ಬಿಟ್ಟೆ. ಆಮೇಲೆ ಅದ್ಯಾವಾಗ ನಿದ್ದೆ ಬಂತೋ ಏನೋ ನನಗೊಂದು ಗೊತ್ತಾಗ್ತಿಲ್ಲ. ಈಗ ನೋಡಿದ್ರೆ ನನ್ ಎಲ್ಲಿ ಮಲ್ಗಿದ್ದೀನಿ? ಮೀರಾ, ಸರಿಯಾಗಿ ನೆನಪಿಸ್ಕೋ. ನಿನಗೆ ಎಷ್ಟು ಸರಿ ಹೇಳೋದು ನನಗಿದೆಲ್ಲ ಇಡ್ಸಲ್ಲ, ನನ್ನ ರೂಮಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ? ನಿನಗೆ ಕನ್ನಡ ಬರುತ್ತೆ ತಾನೆ? ಇಲ್ಲ ಅಕ್ಕ, ನನಗ್ ಚೆನ್ನಾಗಿ ನೆನ್ಪಿದೆ. ನನ್ ರೂಮ್ ಆಚೆನೆ ಬಂದಿಲ್ಲ, ಇವನ್ ನನ್ ಬಾಲ್ಕನಿಗೂ ಹೋಗಿಲ್ಲ. ಮೀರಾ, ನಿನಗೆ ರಾತ್ರಿ ನಿದ್ದೆನಲ್ಲಿ ನಡೆಯೋ ಅಭ್ಯಾಸ ಏನಾದ್ರೂ ಇದೆಯಾ? ನನಗ ನಿದ್ರೆಲ್ ನಡೆಯೋದಾ? ಇಲ್ಲ ಅಕ್ಕ, ಇಲ್ಲಿ ತನಕ ಆ ರೀತಿ ಕಾಯಿಲೆ ನನಗಿಲ್ಲ. ಅದು ನಿನ್ನೆ ರಾತ್ರಿ ಗೆಜ್ಜೆ ಹಾಕೊಂಡು ಮನೆ ಸುತ್ತ ಯಾರೋ ಓಡಾಡ್ದಾಗಾಯ್ತು. ಹೌದಾ? ಗೆಜ್ಜೆ ಸೌಂಡ್ ಕೇಳಿಸ್ತಾ? ಗಲ್ ಗಲ್ ಅಂತ. ಅದು ಭಯ ಹುಟ್ಸೋ ಹಾಗೆ. ಹಾಗೆ ಇತ್ತು. ಹಾಗಾದ್ರೆ ಅದು ಪಕ್ಕ ಪ್ರಿಯ ದೇವನೇ ಅಕ್ಕ. ಹಾಗಾದ್ರೆ ನಾನು ಹೇಳಿದ್ ನಿಜನೇ ಆಯ್ತು, ಯಾವುದು ಭ್ರಮೆ ಅಲ್ಲ. ಹೌದು, ನಿಮ್ಗೆ ಬರೀ ಅವಳ ಗೆಜ್ಜೆ ಶಬ್ದ ಮಾತ್ರ ಕೇಳಿಸ್ತಾ?